ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮನೆ ಮಗಳು ಯಶೋಧ ಮಾತಾಡ್ತಾ ಇದ್ದೀನಿ. ತುಂಬ ದಿವಸದ ನಂತರ ಇವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಕೊಡಬೇಕು ಅಂತೇಳಿ ಬಂದಿದ್ದೀನಿ. ರೇಷನ್ ಕಾರ್ಡ್ ಬಗ್ಗೆ ಇತ್ತೀಚೆಗೆ ಎಲ್ಲ ನಮ್ಮ ಎಂಟೈರ್ ಕರ್ನಾಟಕ ಜನತೆ ಏನು ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಲಿಕೇಶನ್ ಹಾಕೋದಕ್ಕೆ ಅಥವಾ ಹೆಸರನ್ನ ಡಿಲೀಟ್ ಮಾಡಿಸೋದಕ್ಕೆ ಅಥವಾ ಸೊಸೈಟಿಗಳನ್ನ ಚೇಂಜ್ ಮಾಡೋಕ್ಕೆ ತುಂಬಾ ಓಡಾಡ್ತಾ ಇದ್ದಾರೆ. ಇದು ಬರೀ ಒಂದು ಜಿಲ್ಲೆಗೆ ಅಂತಲ್ಲ, ಎಂಟೈರ್ ಕರ್ನಾಟಕಕ್ಕೆ ಈ ಒಂದು ಮಾಹಿತಿನ ನಾನು ಕೊಡಬೇಕು ಅಂತ ಬಯಸ್ತೇನೆ. ಸುಮಾರು ಮಂದಿ ಏನಾಗ್ತಿದೆ, ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಒಂದೇ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮ 3 ಜನ 4 ಜನ ಅಥವಾ ಇಬ್ಬರು ಇದ್ದವ್ರಿಗೆಲ್ಲರೂ ಕೂಡ ಒಬ್ಬೊಬ್ಬರ ಹೆಸರಿನಲ್ಲೂ ಪ್ರತ್ಯೇಕವಾಗಿ ಒಂದೊಂದು ರೇಷನ್ ಕಾರ್ಡು ಇರ್ತಾ ಇತ್ತು. ಸೊ ಸಪ್ರೇಟ್ ಅಪ್ಲಿಕೇಶನ್ ಹಾಕಿ ಅವ್ರ ಹೆಸರಲ್ಲೊಂದು, ಅಣ್ಣನ ಹೆಸರಲ್ಲಿ ಒಂದು, ತಮ್ಮನ ಹೆಸರಲ್ಲಿ ಒಂದು, ಅಥವಾ ಮೊದಲೆಲ್ಲ ಬಾರ್ 1 ಬಾರ್ 2 ಅಥವಾ ಬಾರ್ ಎ ಅಥವಾ ವಠಾರಗಳು ಬರ್ತಾಯಿದ್ವು, ಅಥವಾ ಫಸ್ಟ್ ಫ್ಲೋರಲ್ಲಿದ್ದೀವಿ ಅಂಥೇಳಿ ಒಂದು ಹೊಸ ಕಾರ್ಡ್ ಬರ್ತಾಯಿತ್ತು, ಅಥವಾ ನಾವು ಪಕ್ಕದ ಮನೆಯಲ್ಲ ಇನ್ನೊಂದು ಪಕ್ಕದ ಮನೆಗೆ ಬಾಡಿಗೆಗೆ ಹೋಗಿದ್ದೀವಿ ಅಂತೇಳಿ ಕಾರ್ಡೆಲ್ಲ ಆಗ್ತಾಯಿತ್ತು. ಬಟ್ ಈಗ ಆ ರೀತಿ ಆಗೋದಿಲ್ಲ. ಸೊ ಇದರ ಹಲವಾರು ಕಂಡೀಷನ್ಸ್ಗಳನ್ನ ಸರ್ಕಾರ ತೊಗೊಂಬಂದಿದೆ. ಎಕ್ಸಾಂಪಲ್, ಇವಾಗ ನಾವು ಮದುವೆ ಆಗಿದ್ದೀವಿ, ನಮ್ಮ ಮನೇಲಿ 2 ಗಂಡು ಮಕ್ಕಳಿದ್ದಾರೆ, ಮದುವೆ ಆಗಿದ್ದೀವಿ, ಈಗ ನಮಗೆ ಬೇರೆ ಕಾರ್ಡ್ ಬೇಕು ಅಂಥೇಳಿ ನೀವು ಡೈರೆಕ್ಟಾಗಿ ಹೊಸ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತೀರಾ. ನೀವು ಮತ್ತು ನಿಮ್ಮ ಮಿಸ್ಸಸ್ ಇರ್ಬೋದು, ಮಕ್ಕಳಿದ್ರೆ. ಸೊ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತೀರಾ. ಸೊ ನಾವು ಆಲ್ರೆಡಿ ಮದುವೆ ಆಗಿದ್ದೀವಿ, ನಮಗೂ ಒಂದು ಹೊಸ ಕಾರ್ಡ್ ಇದೆ, ಸಾಮಾನ್ಯವಾಗೆಲ್ಲ ಥಿಂಕ್ ಮಾಡೋದು ಅದನ್ನೇ. ಸೊ ಹೊಸ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತೀರಾ. ಆದರೆ ಅದಕ್ಕೆ ಬೇಕಾದಂಥ ದಾಖಲಾತಿಗಳು ತೊಗೊಂಡೋದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಹೋದಾಗ ನಿಮ್ಮ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ. ಯಾಕೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ರೇಷನ್ ಕಾರ್ಡು ಅಲ್ಲಿ ಹೆಸರಿದ್ದರೆ, ಅಂದರೆ ಮೊದಲೇ ನಿಮ್ಮ ಹೆಂಡತಿ ಅಥವಾ ಗಂಡಸರಾದರೆ ಅವರ ತಾಯಿ ಮನೆ ಕಾರ್ಡಲ್ಲಿ ಹೆಸರಿರುತ್ತೆ. ಮದುವೆ ಆದಂಥ ಹೆಣ್ಮಕ್ಳು ಗಂಡನ ಮನೆಗೆ ಬಂದಾಗ ಅವ್ರ ತಾಯಿ ಮನೆ ಕಾರ್ಡಲ್ಲಿ ಹೆಸರಿರುತ್ತೆ. ಸೊ ಅಲ್ಲಿ ಹೆಸರಿದ್ದಾಗ ನೀವು ಮತ್ತೆ ಡೈರೆಕ್ಟಾಗಿ ಹೊಸ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ, ಆ ರೇಷನ್ ಕಾರ್ಡಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ರೇಷನ್ ಕಾರ್ಡಲ್ಲಿ ಹೆಸರಿರಬೇಕು, ಜೊತೆಗೆ ಎಲ್ಲರದ್ದು ಕೂಡ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕಂದ್ರೂ ಕೂಡ ಮೊದಲು ನಿಮ್ಮ ಹಳೆಯ ರೇಷನ್ ಕಾರ್ಡಲ್ಲಿ ನೀವುಗಳನ್ನು ಡಿಲೀಟ್ ಆಗಬೇಕು, ಹೊರಗೆ ಬರಬೇಕು. ಆವಾಗ ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ. ಇದು ಡಿಲೀಟ್ ಆಗಿ ಮತ್ತು ಹೊರಗೆ ಬಂದು ಹೊಸ ಅಪ್ಲಿಕೇಶನ್ ಹಾಕೊಳ್ಳೋದು ಹೇಗೆ ಅಂತ ಮಾಹಿತಿ ಆಯಿತು. ಈಗ ಡಿಲೀಟ್ ಮಾಡಬೇಕಂದ್ರೆ ಏನು ಪ್ರೊಸೀಜರ್ ಅಂತ ಕೇಳ್ತಾರೆ. ಸೊ ಇವಾಗ ಎಕ್ಸಾಂಪಲ್, ಇವಾಗ ಯಾರೋ ಒಬ್ಬ ದೊಡ್ಡ ವಯಸ್ಸಾದವರಿದ್ರು, ಅವರು ತೀರ್ಕೊಂಡ್ರು, ಅವ್ರನ್ನ ಡಿಲೀಟ್ ಮಾಡಬೇಕು, ನನ್ನ ಹೆಸರು ಮುಂದೆ ಬರಬೇಕು. ಸೊ ಬಂದು ಏಕಾಕಿ ಅವ್ರು ತೀರ್ಕೊಂಡಿದ್ದಾರೆ, ನೀವು ಡಿಲೀಟ್ ಮಾಡಿದರೆ ಖಂಡಿತ ಸಾಧ್ಯ ಇಲ್ಲ. ಅವ್ರು ತೀರ್ಕೊಂಡಿದ್ದಾರೆ ಅನ್ನೋದಕ್ಕೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ನ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಆ ಡೆತ್ ಸರ್ಟಿಫಿಕೇಟ್ ಕೊಟ್ಟಾಗಷ್ಟೇ ಯಾರು ವ್ಯಕ್ತಿ ತೀರ್ಕೊಂಡಿದ್ದಾರೆ ಅವ್ರನ್ನ ಡಿಲೀಟ್ ಮಾಡಿ, ನೆಕ್ಸ್ಟ್ ಉಳಿದಂಥ ರೇಷನ್ ಕಾರ್ಡ್ ಮೆಂಬರ್ಸಲ್ಲಿ ಯಾರು ಎಲ್ಡರ್ ಅಂದರೆ ದೊಡ್ಡವರು ಹೆಂಗಸರಿರ್ತಾರೆ ಅವರು ಹೆಡ್ ಆಫ್ ದ ಫ್ಯಾಮಿಲಿ ಆಗ್ತಾರೆ. ಇದು ಈ ರೀತಿ ಪ್ರೊಸೀಜರ್ ಆಯಿತು. ಇನ್ನೂ ಒಂದಷ್ಟು ಮಂದಿ, ಕೆಲವರೆಲ್ಲ APL ಕಾರ್ಡ್ ಮಾಡ್ಕೊಂಡಿರ್ತಾರೆ, ಯಾವುದೋ ಒಂದು ಕಾರಣದಿಂದ APL ಮಾಡ್ಕೊಂಡಿರ್ತಾರೆ. ಈಗ ನಮಗೆ ಸಡನ್ನಾಗಿ ನಮಗೆ BPL ಕಾರ್ಡ್ ಬೇಕು, ಅದನ್ನ ಕನ್ವರ್ಟ್ ಮಾಡಿಕೊಡಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ಖಂಡಿತ ಅದು ಸಾಧ್ಯ ಇಲ್ಲ. ಒಂದು ಸಲ APL ಅಥವಾ ನೀವು ITPS ಆಗಿದ್ದರೆ ಯಾವುದೇ ಕಾರಣಕ್ಕೂ ನಿಮಗೆ BPL ಕಾರ್ಡ್ ಬರೋದಿಲ್ಲ. ಜೊತೆಗೆ ಈಗ BPL ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕಂತಂದರೆ ಏನೆಲ್ಲ ಮಾಹಿತಿ ಬೇಕು ಅಂತ ಕೇಳ್ತಾರೆ, ಅಥವಾ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೇಳ್ತಾರೆ. ಮುಖ್ಯವಾಗಿ ಬೇಕಾಗಿರೋದು ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್. ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಆದಾಯ ಮತ್ತು ಜಾತಿ. ಕೆಲವೊಂದು ಕ್ಯಾಟಗರಿನಲ್ಲಿ ಅಂದರೆ SC ST ಅವರಿಗೆಲ್ಲರೂ ಕೂಡ ಕ್ಯಾಸ್ಟ್ ಮತ್ತು ಇನ್ಕಮ್ ಸಪ್ರೇಟ್ ಬರುತ್ತೆ. ಅವ್ರದ್ದೆಲ್ಲ ಕ್ಯಾಸ್ಟ್ ಲೈಫ್ ಟೈಮ್ ಇರುತ್ತೆ, ಮತ್ತು ಇನ್ಕಮ್ 5 ವರ್ಷಕ್ಕೆ ಒಂದು ಸಲ ಬದಲಾಯಿಸ್ಕೊಳ್ಳೇಬೇಕು. ಇನ್ನು ಅದರ್ OBC 2A 2B ಎಲ್ಲ ಇರುತ್ತಲ್ಲ, ಅವ್ರದ್ದೆಲ್ಲರದ್ದು ಕೂಡ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಒಟ್ಟಿಗೆ ಬರುತ್ತೆ. ಎಲ್ಲರದ್ದು ಕೂಡ 5 ವರ್ಷಕ್ಕೆ ಒಂದು ಸಲ ಮತ್ತೆ ರಿನ್ಯೂವಲ್ ಮಾಡ್ಕೊತಾ ಹೋಗಬೇಕು. ಸೊ ಈಗ BPL ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು, ಖಂಡಿತವಾಗ್ಲೂ ಬೇಕು. ಆದರೆ ನಿಮ್ಮ ಒಂದು ಆದಾಯ 1,20,000 ಒಳಗಡೆ ಇರಬೇಕು. 1,20,000ಕ್ಕಿಂತ ಅಧಿಕ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಅಪ್ಲಿಕೇಶನ್ ತಗೊಳ್ಳೋದೇ ಇಲ್ಲ. ಯಾಕಂತಂದರೆ ನಿಮ್ಮ ಇನ್ಕಮ್ 1,20,000ಕ್ಕಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಇನ್ಕಮ್ ಮಾಡಿಸ್ಬೇಕಂದ್ರೆ BPL ಕಾರ್ಡ್ ಬೇಕಾಗಿರೋರು 1,20,000 ಒಳಗಡೆ ಇನ್ಕಮ್ ಇರುವಂಥದ್ದು ತೊಗೊಂಡ್ಬಂದು ಅಪ್ಲಿಕೇಶನ್ ಹಾಕಬೇಕು. ಇನ್ನು ಸುಮಾರು ಮಂದಿ ಬರ್ತಾರೆ, ಈಗ ನಾವು ಮದುವೆ ಆಗಿದ್ದೀವಿ, ಸಪ್ರೇಟ್ ಕಾರ್ಡ್ ಮಾಡ್ಕೋಬೇಕು, ಸೊ ಡಿಲೀಟ್ ಮಾಡಿ ಅಂತ ಬರ್ತಾರೆ. ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ, ಸರ್ಕಾರದಿಂದ ಹೊಸ ಕಾನೂನುಗಳು ಹಳೆ ಕಾನೂನು ಅಂತಲೇ ಇರೋದಿಲ್ಲ. ಪ್ರತಿನಿತ್ಯ ಎಲ್ಲ ರೀತಿ ಕಾನೂನುಗಳು ಚೇಂಜ್ ಆಗ್ತಾನೆ ಇರ್ತವೆ, ರೂಲ್ಸು ರೆಗ್ಯುಲೇಷನ್ಸು ಕಂಡೀಷನ್ಸ್ ಎಲ್ಲ. ಹಾಗೆ ಕೂಡ ಈಗ ಒಂದೇ ಫ್ಯಾಮಿಲಿಗೆ 2 ಕಾರ್ಡನ್ನು ಕೊಡೋದಿಲ್ಲ. ಯಾಕೆ ಅಂತಂದರೆ, ಮುಖ್ಯವಾಗಿ ನಮ್ಮ ರೇಷನ್ ಕಾರ್ಡಲ್ಲಿ ಬರೋದು ಕುಟುಂಬ ಆದ್ಯತರ ಪಡಿತರ ಚೀಟಿ. ಅಲ್ಲೇ ಹೆಡ್ಲೈನಲ್ಲಿ ಮೇಲ್ಗಡೆ ರೇಷನ್ ಕಾರ್ಡಲ್ಲಿರುತ್ತೆ, ಕುಟುಂಬ ಆದ್ಯತರ ಪಡಿತರ ಚೀಟಿ. ಅಂದರೆ ಒಂದು ಕುಟುಂಬ ಇರಬೇಕು ಅಂತ. ಸೊ ನಾನೊಬ್ಬಳೇ ಸಿಂಗಲ್ ಇದ್ದೀನಿ, ನನಗೊಂದು ರೇಷನ್ ಕಾರ್ಡ್ ಬೇಕು, ಅಥವಾ ನಾನು ಇನ್ನೊಂದು ಮಾಡ್ಕೊಂಡ್ಬಿಡ್ತೀನಿ, 2 ಕಾರ್ಡ್ ಆಗಲಿ, ಅದೆಲ್ಲ ಏನೂ ಇಲ್ಲ. ಒಂದೇ ಫ್ಯಾಮಿಲಿ ನೀವು 10 ಜನ ಅಥವಾ 15 ಜನ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಮೊಮ್ಮಕ್ಕಳು ಇದ್ದರೂ ಕೂಡ ಒಂದೇ ಕಾರ್ಡಲ್ಲೇ ಇರ್ಬೋದು. ಸೊ ನಾವು ಪಕ್ಕ ಮನೆ ಇದ್ದೀವಿ, ನಮಗೊಂದು ಕಾರ್ಡ್ ಆಗಲಿ, ಈ ಕಡೆ ಇದ್ದೀವಿ ಒಂದೊಂದು ಕಾರ್ಡ್ ಆಗಲಿ, ಖಂಡಿತ ಆಗಲ್ಲ. ಅಂಟಿಲ್ ದೆನ್ ನೀವು ಮದುವೆ ಆಗಿ
ಅಂದರೆ ಈಗ ಮದುವೆ ಆಗಿ ಅಥವಾ ಯಾವುದೋ ಒಂದು ಕಾರಣದಿಂದ ಸಪ್ರೇಟ್ ಟೋಟಲಿ ಏರಿಯಾ ಚೇಂಜ್ ಅಥವಾ ಬೇರೆ ಊರು, ಈಗ ನೀವು ಮೈಸೂರಿನಲ್ಲಿದ್ದೀರಾ, ಈಗ ನೆಕ್ಸ್ಟ್ ನೀವು ಮಂಡ್ಯದಲ್ಲಿ ಯಾವುದೋ ಕೆಲಸದ ಮೇಲೆ ಅಲ್ಲೋಗಿ ಸೆಟ್ಲ್ ಆಗಿದ್ದೀರಾ ಅಂತಂದರೆ ನಿಮ್ಮ ದಾಖಲಾತಿಗಳು, ನಿಮ್ಮ ಆಧಾರ್ ಕಾರ್ಡ್ಗಳಿರ್ಬೋದು, ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಏನು ರೇಷನ್ ಕಾರ್ಡ್ಗೆ ಬೇಕಾದಂಥ ದಾಖಲಾತಿಗಳಿವೆ ಅವೆಲ್ಲವೂ ಕೂಡ ನೀವು ಎಲ್ಲಿ ವಾಸವಾಗಿರ್ತೀರ ಅಲ್ಲಿಗೆ ಅದು ಚೇಂಜ್ ಆಗಿರಬೇಕು, ಬದಲಾಗಿರಬೇಕು. ಜೊತೆಗೆ ಮದುವೆ ಆಗಿದ್ದೀವಿ ಅಂಥೇಳಿ ನೀವು ಕಾರಣ ಕೊಡ್ತೀರಲ್ವಾ, ಮದುವೆ ಆಗಿದ್ದೀರೋ ಅನ್ನೋದಕ್ಕೂ ಕೂಡ ಒಂದು ಮ್ಯಾರೇಜ್ ಸರ್ಟಿಫಿಕೇಟು ಅಥವಾ ಇನ್ವಿಟೇಷನ್ ಕಾರ್ಡನ್ನ ನೀವು ಪ್ರೊವೈಡ್ ಮಾಡಲೇಬೇಕು. ಇಲ್ಲಾಂದರೆ ನಿಮ್ಮ ಹಳೆ ಕಾರ್ಡಿಂದ ಡಿಲೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾರೇ ಒಂದು ನಮಗೆ ಹೊಸ ಕಾರ್ಡ್ ಅಪ್ಲಿಕೇಶನ್ ಹಾಕೋಣ, ನಾವೊಂದು ಮಾಡ್ಕೋಣ, ಅದರಲ್ಲೂ ಈಗೆಲ್ಲ ಗೃಹಲಕ್ಷ್ಮಿಗೆಲ್ಲ ಬರ್ತಿರೋದ್ರಿಂದ ನಮ್ಮ ಕಾರ್ಡಿಗೆ ಒಂದು ಸಪ್ರೇಟ್ ಆಯಿತು ಅಂದರೆ ನಮಗೆ 2,000 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡೋರು ಸುಮಾರು ಮಂದಿ ಇದ್ದಾರೆ. ಅದು ನಿಜ. ಆದರೂ ಕೂಡ ಒಂದು ರೇಷನ್ ಕಾರ್ಡಲ್ಲಿ ನಿಮ್ಮದು ಆಲ್ರೆಡಿ ಹಳೆ ರೇಷನ್ ಕಾರ್ಡಲ್ಲಿ ಹೆಸರಿದ್ದರೆ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ನೀವು ಇನ್ನೊಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನೀವು ಆ ಕಾರ್ಡಿಂದ ನಿಮ್ಮ ಹೆಸರು ಡಿಲೀಟ್ ಆಗಬೇಕಂದ್ರೆ ಕಂಪ್ಲೀಟ್ ಕ್ಲಿಯರ್ ಆಗಬೇಕು. ಆ ಕ್ಲಿಯರ್ ಆಗಬೇಕಂದ್ರೆ ಒಂದಷ್ಟು ಮಾನದಂಡಗಳಿವೆ. ಜೆಂಟ್ಸ್ನ ಡಿಲೀಟ್ ಮಾಡಬೇಕಂದ್ರೆ ಕಾರಣ ಕೇಳ್ತೀವಿ, ಅಂಟಿಲ್ ಅವರು ಈ ಜಿಲ್ಲೆಯಿಂದ ಬೇರೆ ಕೆಲಸದ ಪ್ರಯುಕ್ತನೋ ಮತ್ತೊಂದು ಬೇರೆ ಜಿಲ್ಲೆ ವಾಸವಾಗಿರಬೇಕು, ಅಥವಾ ಮದುವೆ ಆಗಿದೆ, ಗಂಡ ಹೆಂಡತಿ ಬೇರೆ ಏರಿಯಾ. ಇವಾಗ ಎಕ್ಸಾಂಪಲ್ ಈಗ ನಾವು ಒಂದು ಪಿನ್ ಕೋಡು 570007 ಅಂತ ಇರುತ್ತೆ, ಅವ್ರು ಇನ್ಯಾವುದೋ ಏರಿಯಾ ಅನ್ನುವಾಗ ಪಿನ್ ಕೋಡ್ 19 ಅಥವಾ 21 ಬೇರೆ ತುಂಬ ದೂರದಲ್ಲಿರಬೇಕು. ಆ ರೀತಿ ಇದ್ದಾಗಲೂ ಕೂಡ ನಿಮ್ಮೆಲ್ಲ ದಾಖಲಾತಿಗಳು ಅಲ್ಲಿಗೆ ಚೇಂಜ್ ಆಗಿದ್ದರೆ ಮಾತ್ರ ನಿಮ್ಮನ್ನು ನಿಮ್ಮ ತಾಯಿ ಮನೆ ಕಾರ್ಡಿಂದ ಅಥವಾ ತಂದೆ ಮನೆ ಕಾರ್ಡಿಂದ ಡಿಲೀಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆ ಡಿಲೀಟ್ ಮಾಡಿದಾಗಲೂ ಕೂಡ ಅದನ್ನು ಫುಡ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏಕಾಕಿ ಇಲ್ಲ ನಾವು ಜೊತೆಲಿಲ್ಲ, ಆಧಾರ್ ಕಾರ್ಡ್ ಮಾತ್ರ ಹಳೆ ಅಡ್ರೆಸ್ಸಲ್ಲಿದೆ, ಬಟ್ ನಾವೀಗ ಬೇರೆ ಕಡೆ ಮನೇಲಿದ್ದೀವಿ, ಅಗ್ರಿಮೆಂಟ್ ಮಾಡಿಸಿದ್ದೀವಿ, ಅಗ್ರಿಮೆಂಟ್ ಕೊಡ್ತೀವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಅಗ್ರಿಮೆಂಟ್ ಕೂಡ ಬೇಕೇ ಬೇಕು. ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಬೇರೆ ಮನೆ ಅಂತ ಹೇಳ್ತಿದ್ರಲ್ಲ ಆ ಮನೆಗೆ ಬದಲಾಗಿರಬೇಕು. ಇಷ್ಟೂ ಪ್ರೊಸೀಜರ್ ಇರುತ್ತೆ. ಮತ್ತು ಎಲ್ಲ ಡಿಲೀಟ್ ಎಲ್ಲ ಮಾಡಾಯಿತು, ಅಪ್ಲಿಕೇಶನ್ ಹಾಕಕ್ಕೆ ಬರಬೇಕಂದ್ರೆ ಈಗ ರೇಷನ್ ಕಾರ್ಡ್ಗಳನ್ನ ಬಿಡ್ತಿರೋದು ಸ್ವಲ್ಪ ತೀರಾ ವಿರಳವಾಗಿದೆ. ಹಾಗಾಗಿ ನಿಮ್ಮ ಮೂಲ ದಾಖಲಾತಿಗಳನ್ನೆಲ್ಲ ಸರಿಪಡಿಸ್ಕೊಳ್ಳಿ. ಸಡನ್ನಾಗಿ ಯಾವಾಗಲೂ 1 ದಿನ 2 ಅವರ್ ಅಥವಾ 1 ಅವರು ಸರ್ವರ್ಗಳನ್ನ ಕೊಟ್ಟಾಗ ಗೊತ್ತಿರೋದಿಲ್ಲ. ಎಷ್ಟೋ ಮಂದಿ ಬರ್ತಿರ್ತಾರೆ, ನಮ್ಮ ಆಫೀಸ್ಗೆ ಬರ್ತಾ ಇರ್ತಾರೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ. ನಾವು ಮೊದಲೇ ಕೇಳ್ತೀವಿ, ರೇಷನ್ ಕಾರ್ಡ್ ಬೇರೆ ಕಾರ್ಡಲ್ಲಿ ಹೆಸರಿದೆಯಾ ಅಂದರೆ ಇಲ್ಲ ಕೂಡ ಹೇಳ್ತಾರೆ. ಆದರೆ ನಿಮ್ಮ ಆಧಾರ್ ನಂಬರ್ ಹಾಕಿ ನಿಮ್ಮ ತಮ್ಮ ಇಂಪ್ರೆಷನ್ ತೊಗೊಂಡಿದ್ದ ಕೂಡಲೇ ನಿಮ್ಮ ಹಳೆಯ ಮಾಹಿತಿ ಓಪನ್ ಆಗುತ್ತೆ. ಯಾಕೆ ಅಂದರೆ ಈಗ ಇದು ಡಿಜಿಟಲ್ ಆಗಿದೆ. ಡಿಜಿಟಲ್ ಅಂದರೆ ಎಲ್ರಿಗೂ ಗೊತ್ತಿರ್ಬೋದು, ನಿಮ್ಮ ಆಧಾರ್ ನಂಬರ್ ಪ್ರತಿಯೊಂದು ದಾಖಲಾತಿಗಳಿಗೂ ಲಿಂಕ್ ಆಗಿರುತ್ತೆ. ಆ ಆಧಾರ್ ಕಾರ್ಡ್ ನಿಮಗೆ ಪ್ಯಾನ್ ಕಾರ್ಡ್ಗೂ ಕೂಡ ಲಿಂಕ್ ಆಗಿರುತ್ತೆ, ರೇಷನ್ ಕಾರ್ಡ್ಗೂ ಕೂಡ ಆಗಿರುತ್ತೆ, ಅಕೌಂಟ್ಗೂ ಕೂಡ ಆಗಿರುತ್ತೆ. ಹಾಗಾಗಿ ನಾವೆಲ್ಲೂ ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ. ನಮಗೆ 2 ದಾಖಲಾತಿ ಇಟ್ಕೋಣ ಅಂತ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಿಕ್ಕಾಗಲ್ಲ. ಒಬ್ಬ ವ್ಯಕ್ತಿಗೆ ಒಂದೇ ಡಾಕ್ಯುಮೆಂಟ್ ಆಗುತ್ತೆ. ಅದು ರೇಷನ್ ಇರ್ಬೋದು, ಆಧಾರ್ ಇರ್ಬೋದು, ಪ್ಯಾನ್ ಇರ್ಬೋದು. ಹಾಗಾಗಿ ಸರ್ಕಾರದಿಂದ ಪ್ರತಿಯೊಂದು ದಾಖಲಾತಿಗಳಿಗೂ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ತಾ ಇದೆ. ದಯಮಾಡಿ ಈ ಒಂದು ರೇಷನ್ ಕಾರ್ಡ್ ಮಾಹಿತಿ ಯಾರಿಗೆಲ್ಲ ಡಿಲೀಟ್ ಮಾಡಬೇಕು, ಹೊಸ ಅಪ್ಲಿಕೇಶನ್ ಬೇಕು ಅಂತಿದ್ದೀರ, ಅಥವಾ ನಮ್ಮ ಹತ್ರ ರೇಷನ್ ಕಾರ್ಡೇ ಇಲ್ಲ ನಾವೇನು ಮಾಡಬೇಕು ಅನ್ನೋರೆಲ್ಲ ಕೂಡ ಇದಷ್ಟು ಮಾಹಿತಿನ ನೀಟಾಗಿ ಗಮನ ಇಟ್ಟು ಕೇಳಿಸ್ಕೊಂಡು ನೀವು ತಿಳ್ಕೊಳ್ಳಿ, ಮತ್ತಷ್ಟು ಮಂದಿಗೆ ತಿಳಿಸಿ. ಯಾವ್ಯಾವುದೋ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇರ್ತೀರ ಅಥವಾ ಹಂಚ್ಕೋತಾ ಇರ್ತಾರೆ, ಯಾಕಂದರೆ ಅರೆ ಬರೋ ವಿಷಯಗಳು ಹೋಗ್ತಾ ಇರುತ್ತೆ. ಆದರೆ ಮುಖ್ಯವಾಗಿ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ನೀವು ನಮ್ಮ ಆಫೀಸ್ಗೆ ಬಂದು ಕೂಡ ಸುಮಾರು ಮಂದಿ ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾರೆ. ನಾವಿಲ್ಲ ಹಳೆ ರೇಷನ್ ಕಾರ್ಡಲ್ಲಿ ಹೆಸರಿದೆ ಹಾಕೋಕ್ಕಾಗಲ್ಲ, ಯಾರೂ ಟ್ರಸ್ಟ್ ಮಾಡೋದಿಲ್ಲ. ಇಲ್ಲ ಅವ್ರು ಹೇಳಿದ್ರು ನಾವು ಹೇಗೋ ಮಾಡ್ಕೊಂಡ್ವಿ ಅಂತ. ಮುಖ್ಯವಾಗಿ ಬೇಕಾಗಿರೋದು ಏನು ಮಾಹಿತಿ, ಒಂದಷ್ಟು ಜನಕ್ಕೆ ಅವೇರ್ನೆಸ್ಗಳು ಇರೋದಿಲ್ಲ. ಬೇರೆ ರೇಷನ್ ಕಾರ್ಡಲ್ಲಿ ಆಲ್ರೆಡಿ ಹೆಸರಿದ್ದರೆ ಇನ್ನೊಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಎಲ್ಲರೂ ಕೂಡ ಈ ಒಂದು ಮಾಹಿತಿನ ಆದಷ್ಟು ಶೇರ್ ಮಾಡಿ, ಎಲ್ಲರೂ ತಿಳ್ಕೊಳ್ಳಿ. ಯಾರಿಗಾರು ನಿಜವಾಗ್ಲೂ ಸಪ್ರೇಟ್ ಏರಿಯಾದಲ್ಲಿದ್ದಾರೆ, ಸಪ್ರೇಟ್ ಕಾರ್ಡ್ ನೀಡಿದೆ ಅಂತಂದರೆ ಅವರೆಲ್ಲ ಇಷ್ಟು ಏನೆಲ್ಲ ಕಂಡೀಷನ್ಸ್ಗಳಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ದಾಖಲಾತಿ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ತೆ.